ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಬಂದು ಚೆನ್ನ ಮೀನು ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ಕೊನೆ ತನಕ ನೋಡಿ. ಈ ಚೆನ್ನ ಫಿಶ್ ಅಂದರೆ ಏನಂತ ನೋಡೋಕೆ ಬಂದರೆ, ಚೆನ್ನ ಫಿಶ್ ಬಂದು ಇದು ಸ್ನೇಕ್ ಇಟ್ ಫಿಶ್ ಅಂತಲೂ ಕರೀತಾರೆ. ಇದು ಬಂದು ಮುಂದ್ಗಡೆ ಬಂದು ಅದ್ರ ಫೇಸ್ ನೋಡ್ರೆ ಗೊತ್ತಾಗುತ್ತೆ ಯಾವ ಥರ ತಲೆ ಇರುತ್ತೆ, ಅದಕ್ಕೆ ಸ್ನೇಕ್ ಇಟ್ ಫಿಶ್ ಅಂತಲೂ ಕರೀತಾರೆ. ಈ ಮೀನುಗಳು ಬಂದು ಫ್ರೆಶ್ ವಾಟರ್ ಫಿಶ್ ಮೇನ್ಲಿ ಏಷ್ಯಾ ಕಂಟ್ರೀಸಲ್ಲಿ ಕಾಮನ್ ಆಗಿ ಸಿಗುತ್ತೆ. ಮತ್ತು ಇಂಡಿಯಾ, ಶ್ರೀಲಂಕಾ, ಥೈಲ್ಯಾಂಡ್, ಇಂಡೋನೇಷ್ಯಾ ಮತ್ತು ಚೈನಾದಲ್ಲೂ ನೀವು ಕಾಣ್ಬೋದು ಈ ಮೀನುಗಳನ್ನ. ಈ ಮೀನುಗಳ ಬಾಡಿ ಅಂತ ನೋಡೋಕೆ ಬಂದರೆ ಇದು ಲಾಂಗ್ ಆಗಿರುತ್ತೆ ಮತ್ತು ಅದ್ರ ತಲೆ ಬಂದು ಯಾವ ಥರ ಇರುತ್ತೆ, ಅದಕ್ಕೆ ಇದಕ್ಕೆ ಬಂದು ಚೆನ್ನ ಫಿಶ್ ಅಂತ ಕರೀತಾರೆ. ಇಲ್ಲಾಂದರೆ ಸ್ನೇಕ್ ಹೆಡ್ ಫಿಶ್ ಅಂತಲೂ ಕರೀತಾರೆ. ಇದಕ್ಕೆ ಇನ್ನೊಂದು ಸ್ಪೆಷಲ್ ಫ್ಯೂಚರ್ ಇದೆ. ಅದೇನೆಂದರೆ ಮೇಲ್ಗಡೆ ಬಂದು ಉಸಿರು ತಗೊಳುತ್ತೆ. ಇದಂದರೆ ಮೇಲ್ಗಡೆ ನೀರಿಂದ ಮೇಲೆ ಬಂದು ಉಸಿರು ತಗೊಳುತ್ತೆ. ಮತ್ತು ಇದೇನಾದ್ರು ಆಕ್ಸಿಜನ್ ಕಮ್ಮಿ ಇದ್ರೂ ಇದು ಬದುಕೋಕ್ಕೆ ಚಾನ್ಸ್ ಇದೆ, ಯಾಕಂದರೆ ಆ ಥರ ಸ್ಟ್ರಾಂಗ್ ಫಿಶ್ ಇದು. ಇದರ ನ್ಯಾಚುರಲ್ ಹ್ಯಾಬಿಟ್ ಅಂತ ನೋಡೋಕೆ ಬಂದರೆ ಇದು ಬಂದು ಜಾಸ್ತಿ ನಿಮಗೆ ಸಿಗೋದು ಬಂದು ರಿವರ್ಸಲ್ಲಿ, ಲೇಕ್ಸಲ್ಲಿ ಮತ್ತು ಪಾಂಡ್ಸಲ್ಲಿ. ಮತ್ತು ಈ ಫಿಶ್ ಬಂದು ಸ್ಟ್ರಾಂಗ್ ಸರ್ವೈವರ್ ಆಗಿರುತ್ತೆ. ಆಕ್ಸಿಜನ್ ಕಮ್ಮಿ ಇದ್ರೂ ಅಡ್ಜಸ್ಟ್ ಆಗುತ್ತೆ. ಮತ್ತು ಇದು ಬಂದು ಮಳೆಗಾಲದಲ್ಲಿ ಬಂದು ಜಾಸ್ತಿ ಈ ಮೀನುಗಳು ಬ್ರೀಡ್ ಆಗುತ್ತೆ. ಮತ್ತು ಈ ಮೀನುಗಳು ಬಂದು ವೈಲ್ಡ್ ನೇಚರ್ ಇರೋದ್ರಿಂದ ಇದು ಬಂದು ಜಾಸ್ತಿ ಅಗ್ರೆಸಿವ್ ಇರುತ್ತೆ, ಜಾಸ್ತಿ ಸ್ವಲ್ಪ ಅಟ್ಯಾಕ್ ಮಾಡೋದು ಜಾಸ್ತಿ ಇರುತ್ತೆ ಬೇರೆ ಮೀನುಗಳಿಗೆ. ಮತ್ತು ಈ ಮೀನುಗಳನ್ನ ನೀವೇನಾದ್ರು ಸಾಕ್ತಾ ಇದ್ದೀರಾ ಅಂತ ನೋಡಿದ್ರೆ ಕರೆಕ್ಟಾಗಿ ಟ್ಯಾಂಕ್ ಸೈಜು ಮತ್ತು ಚೆನ್ನಾಗಿ ಕೇರ್ ಮಾಡ್ಕೊಂಡು ನೋಡ್ಕೊಬೇಕು. ಟ್ಯಾಂಕ್ ಸೈಜ್ ಬಂದು ಅಟ್ಲೀಸ್ಟ್ 2 ಇಂದ 3 ಅಡಿ ತನಕ ಇರಬೇಕು. ಮೀಡಿಯಮ್ ಸ್ಪೆಸಿಫೈಸ್ ಅಂದರೆ ಒಂದು ನಿಮಗೆ ಮೀಡಿಯಮ್ ಟ್ಯಾಂಕ್ ಅಂತ ನೋಡೋಕೆ ಬಂದರೆ 4 ಇಂದ 5 ಅಡಿ ತನಕ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ಇದು ಬಂದು ಜೈಂಟ್ ಸ್ಪೀಸಿಯಸ್ಸು, ಸ್ವಲ್ಪ ಲಾಂಗಾಗೇ ಬೆಳೆಯುತ್ತೆ. ಮತ್ತು ನೀವೇನಾದ್ರು ಪಾಂಡ್ ಸೆಟಪ್ಪಲ್ಲೂ ಮಾಡ್ಕೊಂಡ್ಬಿಡ್ಬೋದು ಇದು. ಮತ್ತು ಈ ಮೀನು ನೀವು ಸಾಕ್ತಾ ಇದ್ದೀರಿ ಅಂದರೆ ಅದ್ರ ಟ್ಯಾಂಕಲ್ಲಿ ಬಂದು ಏನೇನು ಹಾಕ್ಬೋದು ಅಂತ ನೋಡಿದ್ರೆ ನೀವು ಮಣ್ಣು ಹಾಕ್ಬೋದು, ಮತ್ತು ಸ್ಟೋನ್ಸು, ಡ್ರಿಫ್ಟುಡ್ಡು ಮತ್ತು ಹೈಡಿಂಗ್ ಪ್ಲೇಸಸ್ ಜಾಸ್ತಿ ಕೊಡಬೇಕಂದ್ರೆ ಏನಕ್ಕಂದರೆ ಇದು ಬಂದು ಮಣ್ಣೊಳಗೆ ಜಾಸ್ತಿ ಇರುತ್ತೆ. ಮತ್ತು ಇನ್ನೊಂದು ಬಿಟ್ಟರೆ ಹೈಡಿಂಗ್ ಪ್ಲೇಸಸ್ ಕೊಟ್ಟಿರ್ತೀರಲ್ಲ ಅದರೊಳಗೆಲ್ಲ ಬಚ್ಕೊಂಡಿರುತ್ತೆ ಇದು. ಮತ್ತು ಟ್ಯಾಂಕ್ ಟಾಪ್ ಬಂದು ಕಂಪಲ್ಸರಿ ನೀವು ಕ್ಲೋಸ್ ಮಾಡಿ ಇಕ್ಬೇಕು, ಏನಕ್ಕಂದರೆ ಇದು ಜಂಪ್ ಮಾಡುತ್ತೆ ಆ ಥರ ಮೀನುಗಳಿದು. ಮತ್ತು ಇದರ ವಾಟರ್ ಪ್ಯಾರಾಮೀಟರ್ಸ್ ಅಂತ ನೋಡೋಕೆ ಬಂದರೆ ಟೆಂಪ್ರೇಚರ್ ಬಂದು 24 ಡಿಗ್ರಿಯಿಂದ 30 ಡಿಗ್ರಿ ಸೆಲ್ಸಿಯಸ್ ತನಕ ಇರಬೇಕು. ಮತ್ತು pH ಬಂದು 6.5 ಇಂದ 7.5 ತನಕ ಇರಬೇಕು. ಮತ್ತು ವೀಕ್ಲಿ ವಾಟರ್ ಚೇಂಜ್ ಬಂದು 20% ಇಂದ 30% ನೀವು ವಾಟರ್ ಚೇಂಜ್ ಮಾಡಬೇಕು. ಮತ್ತು ಇದರ ಫುಡ್ ಆ್ಯಂಡ್ ಫೀಡಿಂಗ್ ಅಂತ ನೋಡೋಕೆ ಬಂದರೆ ಇದು ಬಂದು ನ್ಯಾಚುರಲ್ ಆಗೇ ಬಂದು ಚಿಕ್ಕ ಮೀನು ತಿನ್ನುತ್ತೆ ಮತ್ತು ಹುಳಗಳು ತಿನ್ನುತ್ತೆ, ಆ ಥರ ತಿನ್ಕೊಂಡು ಬದುಕುತ್ತೆ. ಆದರೆ ನೀವು ಅಕ್ವೇರಿಯಮ್ನಲ್ಲಿ ಸಾಕಂಗಿದ್ರೆ ನೀವು ಬಂದು ಲೈವ್ ಫುಡ್ ಕೊಡಬೇಕು. ಈ ಥರ ಶ್ರಿಮ್ಸ್ ಬರುತ್ತಲ್ಲ ಮತ್ತು ಚಿಕ್ಕ ಮೀನು ಫೀಡಿಂಗ್ ಫಿಶ್ ಅಂತ ಬರುತ್ತೆ, ಅದು ಕೊಟ್ಟು ಸಾಕೊಬೋದು. ಮತ್ತು ಫ್ರೋಸನ್ ಫುಡ್ ಕೊಡ್ಬೋದು. ಮತ್ತು ಇದಕ್ಕೆ ಪೆಲ್ಲಟ್ಸು ಟ್ರೈನಿಂಗ್ ಮಾಡ್ಬೋದು ನೀವು. ಮತ್ತು ಇದಕ್ಕೆ ಬಂದು ದಿಸಕ್ಕೆ ಬಂದು ಒಂದ್ಸಲಿ ನೀವು ಫೀಡಿಂಗ್ ಮಾಡಿದ್ರೆ ಸಾಕು, ಓವರ್ ಫೀಡ್ ಮಾಡೋಕ್ಕೆ ಹೋಗ್ಬೇಡಿ ಈ ಮೀನುಗಳಿಗೆ. ಮತ್ತು ಈ ಫಿಶ್ ಅಂತ ನೋಡೋಕೆ ಬಂದರೆ ಇದು ಹೈಲಿ ಅಗ್ರೆಸಿವ್ ಆಗಿರುತ್ತೆ. ಮತ್ತು ಸೇಮ್ ಟ್ಯಾಂಕಲ್ಲಿ ಬಂದು ಬೇರೆ ಫಿಶ್ ಇದ್ದರೆ ಅದನ್ನು ತಿನ್ನೋಕ್ಕೆ ಚಾನ್ಸಸ್ ಇದೆ. ಮತ್ತು ಬೆಸ್ಟ್ ಆಪ್ಷನ್ ಬಂದು ಒಂದೇ ಮೀನು ಸಾಕಬೇಕು, ಇಲ್ಲಾಂದರೆ ಅದ್ರದ್ದು ಪೇರ್ ನೀವು ಹಾಕ್ಬೋದು, ಆದರೆ ಅದೇ ಸೈಜ್ ಇರಬೇಕು. ಮತ್ತು ಈ ಮೀನುಗಳು ಬಂದು ರೈನಿ ಸೀಸನಲ್ಲೇ ಜಾಸ್ತಿ ಬ್ರೀಡ್ ಆಗುತ್ತೆ, ಅಂದರೆ ಮಳೆಗಾಲದಲ್ಲಿ. ಮತ್ತು ಇದು ಪೇರ್ ಆಗುತ್ತೆ, ಎಗ್ಸ್ನ ಬಂದು ಅಂದರೆ ಮೊಟ್ಟೆನ ಬಂದು ಮೇಲೆ ಸರ್ಫೇಸ್ ಹತ್ರ ಇಕ್ಕುತ್ತೆ. ಮತ್ತು ಇದು ಅದ್ರ ಪೇರೆಂಟ್ಸೇ ಅದ್ರ ಮರಿಗಳನ್ನ ಕಾಪಾಡ್ಕೊಳುತ್ತೆ. ಮತ್ತು ಚೆನ್ನ ಫಿಶ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಅಂತ ನೋಡೋಕೆ ಬಂದರೆ ಅಡ್ವಾಂಟೇಜಸ್ ಬಂದು ನಿಮಗೆ ಇದು ಬಂದು ಹಾರ್ಡಿ ಫಿಶ್ ಆಗಿರುತ್ತೆ. ಮತ್ತು ಯೂನಿಕ್ ಲುಕ್ ಇರುತ್ತೆ, ಇಂಟೆಲಿಜೆಂಟ್ ಬಿಹೇವಿಯರು. ಮತ್ತು ಇದ್ರ ಬಂದು ಡಿಸೀಸ್ ರೆಸಿಸ್ಟೆನ್ಸ್ ಸ್ಟ್ರಾಂಗ್ ಇರುತ್ತೆ ಈ ಮೀನುಗಳಿಗೆ. ಮತ್ತು ಡಿಸ್ಅಡ್ವಾಂಟೇಜಸ್ ಅಂತ ನೋಡೋಕೆ ಬಂದರೆ ಇದು ಬಂದು ಜಾಸ್ತಿ ಅಗ್ರೆಸಿವ್ ಇರುತ್ತೆ. ಮತ್ತು ಇದಕ್ಕೆ ಬಂದು ಟ್ಯಾಂಕ್ ಸೈಜ್ ಬಂದು ದೊಡ್ಡದಾಗಿರಬೇಕು. ಮತ್ತು ಲೀಗಲ್ ರೆಸ್ಟ್ರಿಕ್ಷನ್ಸ್ ಅಂದರೆ ನೀವು ಒಂದೊಂದು ಕಡೆ ನೀವು ಸಾಕುವಾಗ ಬಂದು ಇದು ಒಂದೊಂದು ಸಲ ಸಾಕಕ್ಕೆ ಬಿಡೋಲ್ಲ, ಏನಕ್ಕಂದರೆ ಇದು ಅಗ್ರೆಸಿವ್ ಜಾಸ್ತಿ ಮತ್ತು ಎಲ್ಲ ಮೀನನ್ನು ಸಾಯಿಸುತ್ತೆ. ಬಿಗಿನರ್ಸ್ ಬಂದು ಸ್ವಲ್ಪ ಟ್ರೈ ಮಾಡೋದು ಬಂದು ಅವಾಯ್ಡ್ ಮಾಡ್ಕೊಳ್ಳಿ. ಈ ಚೆನ್ನ ಮೀನುಗಳನ್ನ ಬಂದು ನೀವು ಪ್ರಾಪರ್ ಕೇರು ಮತ್ತು ಮೇಂಟೆನೆನ್ಸ್ ಮಾಡ್ಕೊಂಡು ಸಾಕಿದ್ರೆ ಬೆಸ್ಟಾಗಿರುತ್ತೆ. ನಿಮ್ಮ ಟ್ಯಾಂಕಲ್ಲಿ ಒಂಟಿ ಸಲಗ ಥರ ಇರುತ್ತೆ ಈ ಮೀನುಗಳು. ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ವೀಡಿಯೋಸ್ಗೆ, ಫಿಶ್ ಆ್ಯಂಡ್ ಬರ್ಡ್ಸ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಯಾಪಿ ಫಿಶ್ ಕೀಪಿಂಗ್.